ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷ ಪೂರೈಸಿದ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಎಲ್ಲ ಕಡೆಗಳಲ್ಲಿ ಹಿಂದೂ ಸಮಾಜದ ಜನರು ಆ 100 ವರ್ಷದ ಸಂಭ್ರಮವನ್ನು ಆಚರಿಸಿದ್ದಾರೆ. ಆ ಸಂಭ್ರಮದ ಕ್ಷಣಗಳು ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ಪಂಚಮುಖಿ ಆಂಜನೇಯನ ದೇವಸ್ಥಾನದಲ್ಲಿ ಆರಂಭಗೊಂಡವು. ಬಾಲಕ ಬಾಲಕಿಯರಿಗೆ ಮೇಕಪ್. ಬಾಲಕ ಬಾಲಕಿಯರು ಈ ಒಂದು ಸಂತಸದ ಕ್ಷಣದಲ್ಲಿ ಪಾಲ್ಗೊಂಡರು. ವಿವಿಧ ಪಾತ್ರ ಅಭಿನಯ ವೇಷಭೂಷಣಗಳ ಮುಖಾಂತರ ಮಕ್ಕಳ ವರ್ಣರಂಜಿತ ಚಲನವಲನ. ಆ ಮಕ್ಕಳಿಗೆ ಮೇಕಪ್, ವಸ್ತ್ರ ಎಲ್ಲದರಿಂದ ಅಲಂಕಾರ. ಸಿದ್ಧವಾದ ಮಕ್ಕಳು
ಜಾನಪದ ಕಲೆಗಳ ಅನಾವರಣ, ಡೊಳ್ಳು, ವೀರಗಾಸೆ, ಕೋಲು ಕುಣಿತ ಮುಂತಾದವು. ಶಿವಾಯ. ಸರ್ವ ವಿಘ್ನಗಳಿಗೂ ಒಡೆಯನಾದಂತಹ ವಿಘ್ನೇಶ್ವರನನ್ನು ಸ್ಮರಿಸುತ್ತಾ ಜಗತ್ತಿನ ಮಾತಾ ಪಿತೃಗಳಾದಂತಹ ಪಾರ್ವತಿ ಪರಮೇಶ್ವರನ ಅಡಿದಾವರೆಗಳಿಗೆ ವಂದಿಸುತ್ತಾ ಆದಿ ಪ್ರಸನ್ನ ಪಂಚಾಚಾರ್ಯರ ಅಡಿದಾವರೆಗಳಿಗೆ ವಂದಿಸುತ್ತಾ ಯಾವ ಜಗದ್ರಕ್ಷಕನ ಜಡೆಯಿನಿಂದ ಉದ್ಭವಿಸಿದಂತಹ ಗುರುವಿನ ಗುರುವಾದಂತಹ ವರಗುರು ವೀರಭದ್ರೇಶ್ವರನ ಅಡಿದಾವರೆಗಳಿಗೆ ವಂದಿಸುತ್ತಾ ಈ ಪವಿತ್ರವಾದ ಶುಭ ದಿವಸದಂದು ಬಲರೇ ರುದ್ರ ಯಾವ ಕ್ಷೇತ್ರನಾಥನಾದಂತಹ ಯಾವ ಬಸವೇಶ್ವರನು ಪಾರ್ವತಿ ಪರಮೇಶ್ವರನ ವಾಹನನಾದಂತಹ ತುಂಬಿ ಬಂದಂತಹ ಭಕ್ತರಿಗೆ ನೆಮ್ಮದಿಯನ್ನು ಕೊಡುವಂತಹ ನಂದೀಶ ಬಸವೇಶ್ವರನೆಂದೆನಿಸಿ ನಂದಿಯ ಅವತಾರದಲ್ಲಿ ನೆಲೆಸಿರುವ ಆ ಬಸವೇಶ್ವರನ ಅಡಿದಾವರೆಗಳಿಗೆ ವಂದಿಸುತ್ತಾ ಆದ್ಯ ವೈಭವಗಳೊಂದಿಗೆ ಭದ್ರಕಾಳಿ ಸಮೇತನಾಗಿ ವಿಜಯದ ಅಗ್ನಿಗೊಂಡ ಮಹೋತ್ಸವಕ್ಕೆ ವರಗುರು ವೀರಭದ್ರ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಬಲರೆ ಬಲರೆ ಬಲ್ಬರೆ 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 ಬಲರೆ ಬಲ್ ಬಲರೆ ಬಲ್ ಬಲರೆ ಬಲ್ ಬಲರೆ ರುದ್ರ ವೀರಭದ್ರ ವೀರಭದ್ರ ವೀರಭದ್ರ.
ಸುಬ್ರಹ್ಮಣ್ಯ ನಗರದ ಪ್ರಮುಖ ವ್ಯಕ್ತಿಗಳ ಆಗಮನ, ಭಾರತಾಂಬೆಯ ಭಾವಚಿತ್ರ ಇರುವ ವಾಹನದ ಆಗಮನ, ಎಲ್ಲರಿಂದ ಜಯಘೋಷ. ತಾಯಿ ಭಾರತಿಗೆ ಜಯವಾಗಲಿ, ತಾಯಿ ಭಾರತಿಗೆ ಜಯವಾಗಲಿ, ತಾಯಿ ಭಾರತಿಗೆ ಜಯವಾಗಲಿ. ಪಂಚಮುಖಿ ಆಂಜನೇಯನ ದೇವಸ್ಥಾನದಿಂದ ಮೆರವಣಿಗೆ ಜಯ ಘೋಷಗಳೊಂದಿಗೆ ತಾಯಿ ಭಾರತಿಗೆ ಜಯವಾಗಲಿ, ತಾಯಿ ಭಾರತಿಗೆ ಜಯವಾಗಲಿ, ತಾಯಿ ಭಾರತಿಗೆ ಜಯವಾಗಲಿ. ಜೈ ಶ್ರೀರಾಮ್, ಜೈ ಆಂಜನೇಯ, ಭಾರತ ಮಾತೆಗೆ ಜಯವಾಗಲಿ, ನಮ್ಮ ತಾಯಿ ಭಾರತಿಗೆ ಜಯವಾಗಲಿ, ನಮ್ಮ ತಾಯಿ ಭಾರತಿಗೆ ಜಯವಾಗಲಿ ಅನ್ನುವ ಘೋಷಣೆಗಳು ಮುಗಿಲು ಮುಟ್ಟಿದವು.
ಹಿಂದೂ ಸಮಾಜೋತ್ಸವವನ್ನು ಏಕೆ ಆಚರಿಸುತ್ತಾರೆ, ಅದರ ಹಿನ್ನೆಲೆ ಏನು, ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೂ ಸಮಾಜೋತ್ಸವವು ಹಿಂದೂ ಸಮಾಜದ ಒಗ್ಗಟ್ಟು, ಸಂಸ್ಕೃತಿ ಮತ್ತು ಧರ್ಮವನ್ನು ಎತ್ತಿ ಹಿಡಿಯುವ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ. ಇದು ಹಿಂದುತ್ವದ ಮೌಲ್ಯಗಳನ್ನು ಉತ್ತೇಜಿಸಲು, ಸಮಾಜದಲ್ಲಿನ ವಿವಿಧ ವರ್ಗಗಳನ್ನು ಒಂದುಗೂಡಿಸಲು ಮತ್ತು ಜಾಗೃತಿ ಮೂಡಿಸಲು ಆಯೋಜಿಸಲಾಗುವ ಬೃಹತ್ ಸಮಾವೇಶವಾಗಿದೆ. ಇದರ ಉದ್ದೇಶ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಏಕತೆಯನ್ನು ಬೆಳೆಸುವುದು, ಸಂಘಟನಾ ಶಕ್ತಿ ಮತ್ತು ಸಾಂಸ್ಕೃತಿಕ ಜಾಗೃತಿ ಮತ್ತು ಧರ್ಮದ ಸಂದೇಶಗಳ ಪ್ರಚಾರ. ಸಾಮಾನ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಸಂಬಂಧಿತ ಹಿಂದೂ ಸಂಘಟನೆಗಳು ಇದನ್ನು ಆಯೋಜಿಸುತ್ತವೆ. ಈ ಕಾರ್ಯಕ್ರಮಗಳು ಹಿಂದೂ ಧರ್ಮದ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯಲು ಮತ್ತು ಸಮಾಜದಲ್ಲಿನ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಪ್ರಯತ್ನಿಸುತ್ತವೆ. ನಮ್ಮ ದೇಶ ಭಾರತ ಹಿಂದೂ ರಾಷ್ಟ್ರ. ಇದು ಇಂದಿನದಲ್ಲ, ಯುಗ ಯುಗಾಂತರಗಳಿಂದ ವೇದ ಪುರಾಣಗಳಿಂದಲೂ ಸಹ ಭಾರತ ಹಿಂದೂ ರಾಷ್ಟ್ರ, ಹಿಂದೂಗಳದ್ದೇ ಭಾರತ. ಆದರೆ ನಮ್ಮ ಹಿಂದೂ ರಾಷ್ಟ್ರಕ್ಕೆ ಹಲವಾರು ದೇಶದ ಜನರು ವಲಸೆ ಬಂದು ವಿವಿಧ ಜಾತಿ ಜನಾಂಗದ ಭಾರತೀಯರು, ವಿಶಾಲ ಹೃದಯ ಬಂದವರಿಗೆಲ್ಲ ಇಲ್ಲಿರಲು ಅವಕಾಶ ಕೊಟ್ಟರು, ಆಶ್ರಯ. ಅದರ ಪರಿಣಾಮ ನಿಯತ್ತಿಲ್ಲದ ಜನ ಬಂದ ಯಾವ ನಾಡಿನಲ್ಲಿ ನೆಲೆಸಿ ಇಲ್ಲಿ ಬೆಳೆದರು ಅದೇ ಜನ ಈ ನಾಡಿಗೆ ಮುಳುವಾಗಿ ಪರದೇಶದಿಂದ ಬಂದಂತವರು ನಮ್ಮನ್ನೇ ಪರಕೀಯರನ್ನಾಗಿಸುವ ಮಟ್ಟಕ್ಕೆ ಬಂದ. ಇಂತಹ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಬೇಕಾದ ಅನಿವಾರ್ಯ. ಇದು ಇವತ್ತಿನದಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಈ ವಿಷಯವನ್ನು ಮನಗಂಡಂತ ಹಿಂದೂ ಸಮಾಜದ ಪ್ರಮುಖ ವ್ಯಕ್ತಿಗಳು ವಿದೇಶಿಯರ ಧರ್ಮಾಂಧರ ಈ ಒಂದು ದಬ್ಬಾಳಿಕೆಯನ್ನು ತಡೆಯಲು ಹುಟ್ಟು ಹಾಕಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು. ಅಂದಿನಿಂದ ಹೋರಾಟ ಆರಂಭಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗ 100 ವರ್ಷ. ಈ ಸಂದರ್ಭದಲ್ಲಿ ರಾಷ್ಟ್ರದ ಪ್ರತಿ ಒಂದು ಊರಿನಲ್ಲಿಯೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಜಾಗೃತಿ ಮೂಡಿಸುವ ಹಿಂದೂ ಸಾಮಾಜಿಕ ಉತ್ಸವವನ್ನು ಆಚರಿಸಿ. ಅದೇ ರೀತಿ ರಾಜಾಜಿನಗರದ ಸುಬ್ರಹ್ಮಣ್ಯ ನಗರದ ಪಂಚಮುಖಿ ಆಂಜನೇಯನ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಸುಬ್ರಹ್ಮಣ್ಯ ನಗರದ ವಿವಿಧ ರಸ್ತೆಗಳಲ್ಲಿ ಭಾರತ ಮಾತೆಗೆ ಜಯವಾಗಲಿ, ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಮಾರುತಿ ಎನ್ನುವಂತ ಘೋಷಣೆಗಳ ಮುಖಾಂತರ ವಿವಿಧ ರಸ್ತೆಗಳಲ್ಲಿ ಜನರ ಸಹ ಅವರವರ ಮನೆಗಳಿಂದ ಆಚೆ ಬಂದು ಇದರಲ್ಲಿ ಭಾಗಿಯಾದ. ಯಾಕೆಂದರೆ ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ಅನ್ನುವ ಭಾವನೆ ಎಲ್ಲರಲ್ಲಿ ಘೋಷಣೆ ಕೂಗುತ್ತಾ ನರ್ತಿಸುತ್ತಾ ಹಾಗೆ ವಿವಿಧ ರಸ್ತೆಗಳ ಸಾಗಿ ಮಧ್ಯೆ ಮಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶ್ವಥ್ ನಾರಾಯಣ್ ಅವರು ಮತ್ತು ಬಿಬಿಎಂಪಿ ಮಾಜಿ ಸದಸ್ಯರಾದ ಮಂಜುನಾಥ್, ಇನ್ನಿತರೆ ಪಕ್ಷದ ಮುಖಂಡರು, RSS ಮುಖಂಡರು ಎಲ್ಲರೂ ಈ ಒಂದು ಸಂಭ್ರಮದ ಕ್ಷಣದಲ್ಲಿ ಭಾಗವಹಿಸುತ್ತಾ ಹಾಗೆ ವಿವಿಧ 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 ರಸ್ತೆಗಳಲ್ಲಿ ಮೆರವಣಿಗೆ ಜೈ ಶ್ರೀರಾಮ್, ಜೈ ಆಂಜನೇಯ, ಭಾರತ ಮಾತೆಗೆ ಜಯವಾಗಲಿ, ನಮ್ಮ ತಾಯಿ ಭಾರತಿಗೆ ಜಯವಾಗಲಿ, ನಮ್ಮ ತಾಯಿ ಭಾರತಿಗೆ ಜಯವಾಗಲಿ ಅನ್ನುವ ಘೋಷಣೆಗಳು ಮುಗಿಲು ಮುಟ್ಟಿದವು. ಹಾಗೆ ವಿವಿಧ ರಸ್ತೆಗಳಲ್ಲಿ ವಿವಿಧ ಜನರ ಪಾಲ್ಗೊಳ್ಳುವ ಜೊತೆಗೆ ಸುಬ್ರಹ್ಮಣ್ಯ ನಗರದ ಮಿಲ್ಕ್ ಕಾಲೋನಿಯ ಮೈದಾನದತ್ತ ಭಾರತಾಂಬೆಯ ವೈಭವದ ಮೆರವಣಿಗೆ ಸಾಗಿ ಮತ್ತು ವೇದಿಕೆ
ಸುಬ್ರಹ್ಮಣ್ಯ ನಗರದ ವಿವಿಧ ಗಣ್ಯ ವ್ಯಕ್ತಿಗಳು, ಶಾಸಕರು, ಇನ್ನಿತರ ಕಾರ್ಯಕ್ರಮಕ್ಕಾಗಿ ಬಂದಂತ ಗಣ್ಯರು ಎಲ್ಲರೂ ಒಂದೆಡೆ ಸೇರಿ ದೀಪ ಬೆಳಗಿಸಿ ಭಾರತಾಂಬೆಗೆ ಕೈ ಮುಗಿದರು. ಭಾರತಾಂಬೆಯ ಭವ್ಯ ಚರಿತ್ರೆಯನ್ನು ಅಲ್ಲಿ ನೆರೆದಿದ್ದ ಜನಸಾಮಾನ್ಯರಿಗೆ ಮಾತುಗಳ ಸರಣಿ ಒಂದೇ ವೇದಿಕೆಯ ಮೇಲೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಪ್ರಕಟಪಡಿಸಿ ಕಾರ್ಯಕ್ರಮಕ್ಕೆ ಆಧ್ಯಾತ್ಮಿಕ ಶೋಭೆಯನ್ನು ತಂದಿರತಕ್ಕಂಥ ಪೂಜ್ಯ ಯತಿವರಿಯರೇ, ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಸಾಯಿ ವೆಂಕಟೇಶ್ ಅವರೇ, ಬಂಧು ಭಗಿನಿಯರೇ, ನೆಚ್ಚಿನ ಜ್ಞಾಪಿಸ್ಕೊಳ್ತಕ್ಕಂಥದ್ದು, ನಮ್ಮ ದೇಶವನ್ನು ಗೌರವಿಸ್ತಕ್ಕಂಥದ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ಈ ದೇಶದ ಪ್ರಾಚೀನ ಸಂಸ್ಕೃತಿಯನ್ನು ಪುನಃ ನೆನಪಿಸ್ಕೊಳ್ತಕ್ಕಂಥದ್ದಕ್ಕೋಸ್ಕರ ಈ ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವ. ಯಾಕೆ ನಾವು ನೆನಪಿಸ್ಕೋಬೇಕು? ಯಾಕೆ ನಾವು ಈ ದೇಶ ಏನು, ಈ ಸಂಸ್ಕೃತಿ ಏನು ಅನ್ನೋದನ್ನ ಜ್ಞಾಪಿಸಬೇಕಾದಂತಹ ಗಳಿಗೆ ಬಂದಿದೆ ಅಂತಂದ್ರೆ, ನಾವು ಇಷ್ಟು ವರ್ಷಗಳ ಕಾಲ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ರೂಪಿಸಿದ್ವಿ, ಯಾವ ರೀತಿಯಾದಂಥ ಶಿಕ್ಷಣವನ್ನು ನಾವು ಪಡ್ಕೊಂಡಿದ್ವಿ, ಯಾವ ರೀತಿಯಾದಂಥ ಮೌಲ್ಯಗಳನ್ನು ನಾವು ಮುಂದಿನ ಸಮಾಜಕ್ಕೆ ತಲುಪಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ವಿ, ಅದೆಲ್ಲವನ್ನು ನಾವು ಕ್ಷಣಕಾಲ ಮರೆತು ಬಿಟ್ಟಿದ್ವಿ. ಹೀಗಾಗಿ ಅದನ್ನ ಜ್ಞಾಪಿಸಿಕೊಳ್ಳುವಂತಹ ಕೆಲಸವನ್ನ ನಾವು ಮಾಡ್ಕೋಬೇಕು. ಜಗತ್ತಿಗೆ ಯಾವುದಾದ್ರೂ ಒಂದು ಸಂಸ್ಕೃತಿ ತನ್ನ ಇರುವಿನಿಂದ ಒಳಿತನ್ನ ಮಾಡ್ತಾ ಇದೆ ಅಂತಂದ್ರೆ ಅದು ಕೇವಲ ಹಿಂದೂ ಧರ್ಮ ಮಾತ್ರ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಜಗತ್ತಿನಲ್ಲಿ ಯಾವುದೇ ಧರ್ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ಅರ್ಹತೆ ಇನ್ಯಾವುದಕ್ಕೂ ಇಲ್ಲ. ಕೇವಲ ಸನಾತನಕ್ಕೆ ಮಾತ್ರ, ಕೇವಲ ಹಿಂದುತ್ವಕ್ಕೆ ಮಾತ್ರ ಧರ್ಮ ಅಂತ ಹೇಳ್ಕೊಳ್ಳುವಂತಹ ಅರ್ಹತೆ ಇರೋದು. ಮಿಕ್ಕೆಲ್ಲವೂ ಸಹ ಮತಗಳು, ಪಂಥಗಳು, ಸಂಪ್ರದಾಯಗಳು ವಿವಿಧ ವೇಷಭೂಷಣಗಳಿಂದ ಅಲಂಕೃತರಾದ ಮಕ್ಕಳ ಮುಗುಳ್ನಗೆ. ಅಂದ್ರೆ ಈ ಜಗತ್ತಿನ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ದು ಹಿಂದೂ ಧರ್ಮ ಮಾತ್ರ. ಮಿಕ್ಕೆಲ್ಲ ಮತಗಳು, ಸಂಪ್ರದಾಯಗಳು, ರಿಲಿಜನ್ಗಳು ನಾವು ಏನ್ ಹೇಳ್ತೀವಿ,
ಅದು ಕೇವಲ ಈ ಪುಸ್ತಕವನ್ನು ಓದಿದವರಿಗೆ ಮಾತ್ರ ಒಳ್ಳೆಯದಾಗ್ಲಿ, ಇಂತಹ ಗುರುವಿನ ಅನುಯಾಯಿಗಳಿಗೆ ಮಾತ್ರ ಒಳ್ಳೆಯದಾಗ್ಲಿ ಅಂತ ಹೇಳ್ತೇವೆ ಹೊರತು ಯಾವುದು ಸಹ ಇಡೀ ಜಗತ್ತಿನ ಜನಗಳಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿಲ್ಲ. ಹಿಂದೂ ಧರ್ಮ ಈ ರೀತಿ ಒಂದು ಪುಸ್ತಕಕ್ಕೆ, ಒಬ್ಬ ವ್ಯಕ್ತಿಗೆ, ಒಂದು ಚೌಕಟ್ಟಿಗೆ ಯಾವತ್ತೂ ಸಹ ಒಂದು ಸಿಕ್ಕಾಕೊಂಡಿಲ್ಲ. ಅದು ನಿತ್ಯ ನೂತನ ಅಲ್ವಾ? ಯಾವ ಮರ ಬೆಳವಣಿಗೆಯನ್ನ ನಿಲ್ಲಿಸುತ್ತೆ ಆ ಮರ ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಆ